Are you okay? I'm sorry ಭೂಮಿಕಾ, ನೀವು ಕಷ್ಟಪಡೋ ಥರ ಆಗ್ತಾ ಇದೆ. ನೀವು ಯಾಕೆ ಸಾರಿ ಹೇಳ್ತಿದ್ದೀರಾ? ಇದ್ರಲ್ಲಿ ನಿಂತ ಪೇನೂ ಇಲ್ಲ. ಬಟ್ ಸ್ಟಿಲ್ ನಾನಿದ್ದು ನಿಮ್ಗೆ ಈ ಥರ ಎಲ್ಲ ಆಗ್ತಾ ಇದೆಯಲ್ಲ, ಎಂಥ ವಿಪರ್ಯಾಸ ನೋಡಿ. ಈ ಕಾಡಿನಲ್ಲಿ ನನಗೆ ಎಷ್ಟೇ ದುಡ್ಡು, ಇನ್ಫ್ಲೂಯೆನ್ಸು, ಸ್ಟೇಟಸ್ ಇದ್ದರೂ ಯಾವುದು ಕಾಪಾಡೋಕ್ಕೆ ಆಗ್ತಾಯಿಲ್ಲ. ನನಗೆ ಹೋಪ್ಲೆಸ್ ಅನ್ನಿಸ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ದೇವಿದಾನಲ್ಲ ಅವನು ದಾರಿ ತೋರಿಸ್ತಾರೆ. Are you okay? ಬನ್ನಿ. ಮಾಮ್, ನನಗೆ ಏನು ಅನಿಸಿದೆ ಅಂತಂದರೆ, ನೀನು ಇಷ್ಟು ದೊಡ್ಡ ರಿಸ್ಕ್ ತೊಗೋಬಾರ್ದಿತ್ತು, ಅದು ಈ ಟೈಮಲ್ಲಿ. ಹೆಂಗಿದ್ರು ಇವಾಗ ಭೂಮಿಕಾ ಪ್ರೆಗ್ನೆಂಟ್ ಆಗಿದ್ಲು, ಇನ್ನೇನು ಡೆಲಿವರಿ ಆಗ್ತಿತ್ತು. ಡೆಲಿವರಿ ಆದಮೇಲೆ ಹಾಸ್ಪಿಟ್ಲಲ್ಲೇ ತಾಯಿ ಮಗುಗೊಂದು ಗತಿ ಕಾಣಿಸ್ಬೋದಿತ್ತಲ್ವಾ? ಏನು ಹೇಳ್ತಾ ಇದೆಯಾ ಜೈ? ಅವಳನ್ನು ಹಾಸ್ಪಿಟ್ಲಲ್ಲಿ ಮುಗಿಸೋದು ಅಷ್ಟು ಈಸಿ ಅಂತ ಅಂದ್ಕೊಂಡಿದ್ಯಾ? ಗೌತಮ್ಗಿರೋ ಇನ್ಫ್ಲೂಯೆನ್ಸ್ಗೆ, ಅವನ ಪವರ್ಗೆ ಪ್ಲ್ಯಾನ್ ಬಿ ರೆಡಿಯಾಗಿರತ್ತೆ. ಇಲ್ಲಿ ಆ ರೀತಿ ಇರಲ್ಲ ಅಂತಾನೆ ಕಾಡಲ್ಲಿ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದು. ಕಾಡಲ್ಲಿ ನಮಗೆ ಅಡ್ವಾಂಟೇಜ್ ಜಾಸ್ತಿ, ಅಲ್ಲಿ ಗೌತಮ್ಗೆ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಅಂತ ಮಾಡೋಕ್ಕೇನೂ ಆಗಲ್ಲ. ಈಗ ನಾವು ಪ್ಲ್ಯಾನ್ ಮಾಡಿದ್ದು ಸರಿಯಾಗೇ ಇದೆ. ಇನ್ನೂ ಏನೂ ನಮ್ಮ ಕೈ ಮೀರಿ ಹೋಗಿಲ್ಲ. ನಮ್ಮವ್ರು ಅವ್ರನ್ನ ಹುಡುಕ್ತಾರೆ, ಅವ್ರನ್ನ ಮುಗಿಸ್ತಾರೆ. ನಮ್ಮ ಪರಿಸ್ಥಿತಿಗೆ ಮಳೆ ಬೇರೆ ಕಣ್ಣ ಮುಚ್ಚಲ್ಲ ಆಡ್ತಾ ಇದೆ. ಅಷ್ಟೇ ಆದರೂ ನನ್ನ ಫ್ರೆಂಡ್ ಅಲ್ವಾ? ಓಕೆ, ಸುಧಾರಿಸ್ಕೊಳ್ಳಿ. ಹೆಂಗೂರು ಎಸ್ಕೇಪ್ ಆಗ್ಬಿಟ್ರು? ಎಲ್ಲೋ ಹೋಗಿರ್ತಾರೆ. ಆ ಅಮ್ಮ ಬೇರೆ ಬಸ್ರಿ, ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾರೆ. ನಾವೇ ಸರಿಯಾಗಿ ಹುಡುಕ್ತಾ ಇಲ್ಲ. ಬಾರೋ ಸರಿಯಾಗಿ ಹುಡ್ಕೋಣ. ಅಧಿಕಾ ಯಾರು ಇವರೆಲ್ಲ? ಇಲ್ಲಿ ನಾವು ಟ್ರ್ಯಾಪ್ ಆಗಿದ್ದೀವಿ. ಬನ್ನಿ ಆ ಕಡೆ ಹೋಗೋಣ. ನಿಧಾನ ನಿಧಾನ ನಿಧಾನ. ಗುರು, ಅಲ್ಲಿ ಯಾರೋ ಹೋಗ್ತಾ ಇದ್ರಂಗೆ ಕಾಣಿಸ್ತಲ್ವಾ? ಅವರೇ ಕಣೋ, ಬಾರೋ.
ಇದೇನಿದು ಭಾಗ್ಯ ಅತ್ತೆ ದೇವ್ರ ಮುಂದೆ ಕುತ್ಕೊಂಡು ಜಪ ಮಾಡ್ತಿದಾರ? ಅದಕ್ಕೆ ಹೇಳೋದು ಕಣ್ಣು ಅರಿಯಲಾರದನ್ನ ಕರುಳು ಅರಿಯುತ್ತೆ ಅಂತ. ಸೊಸೆಗೆ ಹೀಗಾಗೋಯ್ತಲ್ಲ ಅಂತ ಅವಳು ಮನಸ್ಸಿಗೆ ಬಂದಿದ್ದೆ, ಪೂಜೆ ಕೂತಿದ್ದಾಳೆ. ಗುಂಡು ಸಣ್ಣವನಿದ್ದಾಗ್ಲೂ ಹೀಗೆ ಒಂಚೂರು ಹೆಚ್ಚು ಕಡಿಮೆ ಏನೂ ಆಗಂಗಿಲ್ಲ, ಓಡ್ ಬಂದು ಪೂಜೆ ಮಾಡ್ತಾ ಕೂತ್ಬಿಡ್ತಿದ್ಲು. ಈಗ ಸೊಸೆಗೇನು ಆಗಬಾರ್ದು ಅಂತ ಪೂಜೆಗೆ ಬಂದು ಕೂತಿದ್ದಾಳೆ. ಹೌದಾ ಅಜ್ಜಿ? ಅಮ್ಮ ಆಗ್ಲೂ ಹೀಗೆ ಪೂಜೆ ಮಾಡ್ತಿದ್ಲಾ? ಏನೇ ಆದರೂ ದೇವ್ರ ಮೊರೆ ಹೋಗ್ತಿದ್ಲು. ಮೊನ್ನೆ ನೋಡಿದ್ರೆ ಭಾವನ ಹೆಸರಿಟ್ಟು ಕರೆದ್ರು, ಇವಾಗ ನೋಡಿದ್ರೆ ದೇವ್ರ ಮುಂದೆ ಕುತ್ಕೊಂಡು ಜಪ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಡೇ ಬೈ ಡೇ ಇವರು ರಿಕವರ್ ಆಗ್ತಿದ್ದಾರೆ ಅನ್ಸ್ತಿದೆ ಅಲ್ವಾ? ಇದ್ರೂ ಇರ್ಬೋದು. ಅವಳನ್ನು ನೋಡ್ತಾ ಇದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಯಾಕೋ ಏನಾಯ್ತು? ಅಣ್ಣ ಅಣ್ಣ ನಮ್ಮನ್ನೆಲ್ಲ ಹುಡುಕು ಹೋಗ್ಬಿಟ್ರು ಕಣ. ಯಾವ ಕಡೆ ಹೋದ್ರು? ಈ ಕಡೆ ಹೋದ್ರಣ್ಣ. ಬಾರೋ. ಆಗುತ್ತೆ. ಓಕೆ. Are you okay? ಪಾರ್ಥ, ಏನು? ಭಾಗ್ಯ ಅತ್ತೆ ಆಗ್ಲಿಂದ ದೇವ್ರ ಮುಂದೆ ಕುತ್ಕೊಂಡು ಜಪ ಮಾಡ್ತಿದ್ದಾರೆ. ನನ್ಗ್ಯಾಕೋ ಒಂಥರ ವಿಚಿತ್ರ ಅನಿಸ್ತಿದೆ. ಅಪೇಕ್ಷಾ, ಇದ್ರಲ್ಲಿ ವಿಚಿತ್ರ ಏನಿದೆ? ವಿಶೇಷ ಅನ್ಕೊಳ್ಳಿ. ವಿಶೇಷನಾ? ನೋಡಿ, ಯಾವತ್ತು ಜಪ ಮಾಡದಿದ್ದವರು ಇವತ್ತು ಜಪ ಮಾಡ್ತಿದ್ದಾರೆ ಅಂದರೆ ಅದು ವಿಶೇಷ ಅಲ್ವಾ? ದೊಡ್ಡಮ್ಮ ಏನು ಸುಮ್ಮನೆ ದೇವ್ರ ಮುಂದೆ ಕೂತಿಲ್ಲ, ಇಲ್ಲಿ ಸೆಂಟಿಮೆಂಟ್ ವರ್ಕ್ ಆಗ್ತಿದೆ. ಸೆಂಟಿಮೆಂಟಾ? ಏನ್ ಸೆಂಟಿಮೆಂಟು? ನೋಡಿ, ಅಣ್ಣ ಅದಕ್ಕೆ ಅಲ್ಲಿ ಹೋಗಿದಾರಲ್ವಾ, ಮೋಸ್ಟ್ಲಿ ದೊಡ್ಡಮ್ಮಂಗೆ ಏನೋ ಅನ್ಸಿರ್ಬೇಕು. ಈ ಕರಳು ಬೆಳ್ಳಿ ಸಂಬಂಧ ಅಂತ ಹೇಳ್ತಾರಲ್ಲ, ಅದು ಆಕ್ಟಿವೇಟ್ ಆಗಿದೆ. ನಿಮ್ಗೆ ಹಾಗೆ ಅನಿಸ್ತಿರ್ಬೋದು, ಬಟ್ ನನಗೇನೋ ಹಾಗೆಲ್ಲ ಅನಿಸ್ತಿಲ್ಲ. ಮತ್ತೆ ಹೇಗೆ ಅನ್ಸ್ತದೆ? ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಪಾರ್ಥ. ಅತ್ತೆಗೂ ನನ್ನ ಥರನೇ ಅನಿಸ್ತಾ ಇರ್ಬೋದಲ್ವಾ? ಯಾಕೋ ಇದೆಲ್ಲ ಏನೋ ಒಂದು ಹಿಂಟ್ ಕೊಡ್ತಿದೆ ಅನಿಸ್ತಿದೆ. ಯಾವುದು ನಾರ್ಮಲ್ ಆಗಿಲ್ಲ. ಏನು ಗಂಡ ಹೆಂಡತಿ ಇಬ್ರು ಏನೋ ಗಂಭೀರವಾಗಿ ಚರ್ಚೆ ಮಾಡ್ತಿರೋ ಹಾಗಿದೆ. ಅಕ್ಕ, ಇವರು ಅದಕ್ಕೆ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಏನೋ ಆಗ್ಬಿಟ್ಟಿದೆ ಅಂತ ತುಂಬ ಯೋಚನೆ ಮಾಡ್ತಿದ್ದಾರೆ. ನಾನು ಆಗ್ಲಿಂದ ಇವ್ರಿಗೆ ಸಮಾಧಾನ ಮಾಡ್ತಾ ಇದ್ದೀನಿ, ಬಟ್ ಇವ್ರ ಸಮಾಧಾನನೇ ಆಗ್ತಾ ಇಲ್ಲ. ಇವರೇ ಏನೇನೋ ಅನ್ಕೊಂಡು ಭಯ ಬಿದ್ಬಿಡಿಯ. ಇದಾ ವಿಷಯ? ನೀವೇನು ಚಿಂತೆ ಮಾಡಬೇಡಿ. ನನಗೆ ಗೊತ್ತು ಇದು ನಿಮ್ಮಿಬ್ಬರಿಗೂ ಹೊಸದಿರಬಹುದು. ಏನಪ್ಪ ಈ ಥರ ಆಗೋಯ್ತು, ಏನಾದರೂ ಆಗ್ಬಿಡುತ್ತಾ ಅಂತ ಭಯನೂ ಇರಬಹುದು. ಆದರೆ ಇದ್ಯಾವುದು ಹೊಸದಲ್ಲ. ಗರ್ಭಿಣಿ ಹೆಂಗಸರಿಗೆ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಹಾ, ಯೂಶುವಲಿ ಮಗು ಆದ್ಮೇಲೆ ಈ ತರ ಜಾಂಡಿಸ್ ಬರುತ್ತೆ ಅನ್ನೋದನ್ನ ನಾನು ಕೇಳಿದ್ದೆ. ಆದ್ರೆ ಅಕ್ಕಂಗ್ ಮಗು ಹುಟ್ಟಕ್ ಮುಂಚೆನೆ ಈ ತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದು ಯಾವ ಸೂಚನೆನೂ ಇಲ್ಲದೆ. ನನಗೆ ಅದು ಟೆನ್ಷನ್ ಆಗ್ತಿರೋದು. ಹೇಳಿದ್ನಲ್ಲ, ಚಿಂತೆ ಮಾಡಬೇಡಿ. ಈ ಥರ ಆಗೋ ಸಾಧ್ಯತೆ ಇರುತ್ತೆ. ಅವ್ರೀಗ ಒಳ್ಳೆ ಕಡೆನೇ ಹೋಗಿದ್ದಾರೆ. ಅಲ್ಲಿ ವೈದ್ಯರು ಕೊಡೋ ಮದ್ದು ಖಂಡಿತ ಕೆಲಸ ಮಾಡುತ್ತೆ.
ಇದೇನು ವಾಸಿನೇ ಆಗದಿರೋ ಕಾಯಿಲೆ ಅಲ್ಲ. ಸ್ವಲ್ಪ ಕಾಳಜಿ ವಹಿಸಿದ್ರೆ ಎಲ್ಲ ಸರಿ ಹೋಗುತ್ತೆ, ಅವ್ರು ಹುಷಾರಾಗ್ತಾರೆ. ಅಕ್ಕ ಹೇಳ್ತಿರೋದು ಕರೆಕ್ಟಾಗಿದೆ ನೋಡಿ. ಅಕ್ಕೆಗೆ ಏನೂ ಆಗಲ್ಲ. ದೊಡ್ಡಮ್ಮ ದೇವ್ರ ಮುಂದೆ ಕೂತಿದ್ದಾರೆ. ದೊಡ್ಡಮ್ಮನ ಕೈಗುಣ ಏನು ಅಂತ ನಾವೆಲ್ಲರೂ ತುಂಬಾನೇ ಕೇಳಿದ್ದೀವಿ. ಅವ್ರು ಒನ್ ಟೈಮ್ ಆಶೀರ್ವಾದ ಮಾಡಿದ್ರೆ ಒಳ್ಳೇದು ಹಾಗೆ ಆಗತ್ತೆ. ಈಗ ಅಕ್ಕೆ ವಿಷಯದಲ್ಲೂ ಹಾಗೆ ಆಗಿದ್ವಲ್ಲ, ಅವ್ರು ಆಶೀರ್ವಾದ ಮಾಡಿ ಹಣ್ಣು ಕೊಟ್ಟ ತಕ್ಷಣ ಗುಡ್ ನ್ಯೂಸ್ ಬಂದೇ ಬಿಡ್ತು. ಈಗ ಅಂಥದ್ರಲ್ಲಿ ದೊಡ್ಡಮ್ಮ ಪ್ರೇಯರ್ ಮಾಡ್ತಾ ಇದ್ದಾರೆ. ಅದರ ಎಫೆಕ್ಟು 100% ಸ್ಟ್ರಾಂಗ್ ಆಗಿ ಇದ್ದೇ ಇರುತ್ತೆ. ಇದೊಂಥರ ದೇವರೇ ದೇವ್ರ ಮುಂದೆ ಬಂದು ಪ್ರತ್ಯಕ್ಷ ಆದಂಗೆ ನೋಡಿ. ಎಲ್ಲದೂ ಒಳ್ಳೇದಾಗತ್ತೆ, ನೀವೇನು ತಲೆ ಕೆಡಿಸ್ಕೊಬೇಡಿ. ಓಕೆ, ಇದೇನು ಇಷ್ಟೊಂದು ಗಾಳಿ ಬೀಸ್ತಾ ಇದೆ? ಸ್ವಲ್ಪ ಬಾಗಿಲು ಮುಂದೆ ಮಾಡಪ್ಪ. ಅಯ್ಯೋ, ಇದು ದೇವ್ರ ಮುಂದಿನ ದೀಪ ಹಾರೈತಲ್ಲ. ಅಪಶಕನ, ಇದು ಅಪಶಕನ. ಯಾರಾದರೂ ಆ ಗುಂಡುಗೆ ಭೂಮಿಕನ್ಗೆ ಫೋನ್ ಮಾಡಿ ಭೂಮಿಕಾ ಹೇಗಿದ್ದಾಳೆ ಅಂತ ವಿಚಾರಿಸಿ. ನಾನು ಮಾಡ್ತೀನಿ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಭಾವನ್ ಫೋನ್ ನಾಟ್ ರೀಚಬಲ್ ಬರ್ತಿದೆ. ಅಕ್ಕಂಗೆ ಟ್ರೈ ಮಾಡ್ತೀನಿ. ಅಕ್ಕನ ನಂಬರು ನಾಟ್ ರೀಚಬಲ್ ಬರ್ತಾ ಇದೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ, ಅಲ್ಲೇನೂ ಆಗಿರಲ್ಲ, ಸಮಾಧಾನವಾಗಿರಿ. ಇಲ್ಲ, ನನಗೆ ಗಾಬರಿ ಆಗ್ತಾ ಇದೆ. ದೇವ್ರ ದೀಪ ಆರೋಗಿದೆ, ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಏನಾಯ್ತು? ಯಾಕೆಲ್ಲರೂ ಟೆನ್ಷನಲ್ಲಿದ್ದೀರಾ? ಏನಾಯ್ತು ಮೇಡಮ್? ಅದು ಸೃಜನ್ ಅವರೇ, ಅಣ್ಣ ಅತ್ತಿಗೆಗೆ ಔಷಧಿ ಕೊಡ್ಸಕ್ಕಂತ ಕರ್ಕೊಂಡು ಹೋಗಿದಾರಲ್ಲ, ಅಮ್ಮ ಅತ್ತಿಗೆಗೆ ಏನೂ ಆಗಬಾರ್ದು ಅಂತ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಿದ್ರು. ಅಷ್ಟರಲ್ಲಿ ದೀಪ ಆರೋಗ್ಬಿಡ್ತು. ಅದಕ್ಕೆ ಅಪೇಕ್ಷಾ ಅವರು ಅಣ್ಣ ಅತ್ತಿಗೆಗೆ ಫೋನ್ ಮಾಡಿದ್ರು. ಅವ್ರು ನೋಡಿದ್ರೆ ಫೋನಿಗೆ ಸಿಗ್ತಾ ಇಲ್ಲ. ಎಲ್ರಿಗೂ ತುಂಬ ಭಯ ಆಗ್ತಿದೆ. ಹೌದಾ? ಸರಿ, ನೀವ್ಯಾರು ಟೆನ್ಷನ್ ಮಾಡ್ಕೋಬೇಡಿ, ನಾನು ಅವ್ರ ಹಿಂದೆನೇ ಹೋಗಿ ನೋಡ್ತೀನಿ. ಮೋಸ್ಟ್ಲಿ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇದೆ ಅನ್ಸುತ್ತೆ. ಯಾವುದಕ್ಕೂ ನಾನು ಹೋಗಿ ಅಪ್ಡೇಟ್ ಮಾಡ್ತೀನಿ. ನೀವೆಲ್ಲ ಆರಾಮಾಗಿರಿ, ಸರಿನಾ? ಪಾರ್ಥ ಅವರೇ, ನೀವು ಅವ್ರ ಜೊತೆ ಹೋಗಿ. ನನಗೆ ತುಂಬ ಭಯ ಆಗ್ತಾ ಇದೆ. ಹೋಗ್ತೀವಿ, ನೀವು ತಲೆ ಕೆಡಿಸ್ಕೊಂಬಿಡಿ, ಬನ್ನಿ. ಮಲ್ಲಿ, ದೇವ್ರ ದೀಪ ಹಚ್ಚಮ್ಮ. ದೇವ್ರೆ, ಯಾರಿಗೂ ಏನೂ ಆಗ್ಲಾರ್ದಂಗೆ ನೋಡ್ಕೊಳ್ಳೋ ಭಾರ ನಿಂದಪ್ಪ. ದೇವ್ರೆ, ಅಕ್ಕ ಬಾವಂಗೆ ಏನೂ ಆಗದೆ ಇರಲಪ್ಪ. ಮಾಮ್, ಎಲ್ಲ ಓಕೆ, ಆದರೆ ಒಂದು ಡೌಟ್. ಇವ್ರುಗಳಿರೋ ಜಾಗದಲ್ಲಿ ಯಾರು ಹೆಲ್ಪ್ ಮಾಡೋದಕ್ಕೆ ಸಿಗೋದೇ ಇಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಹಾಂ, ಈಗ ಕಾಡು ಜನರಾಗಿರ್ಬೋದು, ದನ ಮೇಯ್ಸಕ್ಕೆ ಬಂದಿರೋರು ಅಥವಾ ಮರ ಕಡಿಯೋಕ್ಕೆ ಬಂದಿರೋರು, ಪಬ್ಲಿಕ್ ಟ್ರೆಕ್ಕಿಂಗ್ ಅಂತ ಬಂದಿರ್ತಾರೆ ಫಾರೆಸ್ಟ್ಗೆ, ಅವ್ರು ಯಾರಾದರೂ ಇವ್ರಿಗೆ ಸಿಕ್ಕಿ ಹೆಲ್ಪ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಚಾನ್ಸೇ ಇಲ್ಲ. ಹಾಗೇನಾದರೂ ಆದರೆ ನಮ್ಮ ಹುಡುಗರು ನೋಡ್ಕೋತಾರೆ. ಅವರನ್ನು ಕಾಪಾಡೋದಕ್ಕೆ ಯಾರೂ ಬರಲ್ಲ. ಅಬ್ಬಾ, ಅಷ್ಟಾದರೆ ಸಾಕು ಮಾಮ್. ಆ್ಯಂಡ್ ನೀನು ಹೇಳಿದ್ದು ಕರೆಕ್ಟು ಮಾಮ್. ಭೂಮಿಕಾ ಪ್ರೆಗ್ನೆಂಟ್, ಸೊ ಹೊಟ್ಟೆ ಹೊತ್ಕೊಂಡು ಅವಳು ಅಟ್ ಎ ಟೈಮ್ ವೆಯ್ಟ್ ಲಿಫ್ಟಿಂಗು, ರನ್ನಿಂಗ್ ರೇಸು ಮಾಡೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಗ್ರೇಟ್ ಗೌತಮ್ ದಿವಾನ್, ಅವನಿಗೆ ಭೂಮಿಕಂಗಿಂತ ಜಾಸ್ತಿ ಹೊಟ್ಟೆ ಇದೆ. ಅವನ ಕೈಲಿ ಓಡೋದು ಇಟ್ಸ್ ಇಂಪಾಸಿಬಲ್. ಸೊ ಇಬ್ಬರು ತಪ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಇಟ್ಸ್ ಇಂಪಾಸಿಬಲ್. ಅದು ನನಗೂ ಗೊತ್ತು ಜೈ. ಅವ್ರು ಇವತ್ತು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನು ಇನ್ನೊಂದು ಕೆಲಸ ಮಾಡಿದ್ದೀನಿ. ಭೂಮಿಕಾಗ ಹುಷಾರಿಲ್ಲ ಅಂತ ಗೌತಮ್ ಮನೆಗೆ ಡಾಕ್ಟ್ರನ್ನ ಕರೆಸಿದ. ನಾನೇನು ಮಾಡಿದೆ ಗೊತ್ತಾ? ಆ ಡಾಕ್ಟ್ರನ್ನೇ ಕೊಂಡ್ಕೊಂಡೆ. ಭೂಮಿಕಾಗೆ ಲೇಬರ್ ಪೇಯ್ನ್ ಬರೋ ಥರ ಇಂಜೆಕ್ಷನ್ ಹಾಕಿಸಿದೆ.
ಬ್ಯಾಕ್ ಎಂಡಲ್ಲಿ ಇಷ್ಟೆಲ್ಲ ಮಾಡಿದ್ಯಾ ಮಾಮ್? ಮಾಡಲೇಬೇಕಲ್ವ ಅಜ್ಜಯ್. ಅವಳು ತುಂಬ ಹೊತ್ತು ನಾರ್ಮಲ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಏನು ಸ್ವಲ್ಪ ಹೊತ್ತಿಗೆ ಅವಳಿಗೆ ಹೆರಿಗೆ ನೋವು ಶುರುವಾಗತ್ತೆ. ಆ ನೋವಲ್ಲಿ ಒದ್ದಾಡುವಾಗ ನಮ್ಮ ಹುಡುಗರ ಕೈಗೆ ಸಿಕ್ಕಾಕೋತಾಳೆ. ಒಂದ್ಸಲ ಹೆರಿಗೆ ನೋವು ಶುರುವಾದರೆ ಮುಗೀತು. ಒಂದು ಹೆಜ್ಜೆನೂ ಮುಂದೆ ಇಡೋಕ್ಕಾಗಲ್ಲ. ಆಗ ಗೌತಮ್ ಏನು ಮಾಡ್ತಾನೆ, ಇವಳೇನು ಮಾಡ್ತಾಳೆ? ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂತಂದರೆ ಒಂದು ಸಣ್ಣ ಸೈಕಲು ಸಿಗಲ್ಲ. ಒಂದು ಅವಳು ನರಳಿ ಅಲ್ಲೇ ಸಾಯಬೇಕು, ಇಲ್ಲ ನಮ್ಮ ಹುಡುಗರ ಕೈಗೆ ಸಿಕ್ಕಿ ಸಾಯಬೇಕು. ಒಟ್ಟಿನಲ್ಲಿ ಅವಳು ಉಳಿದಿರೋದು ಒಂದೇ ಒಂದು ಆಪ್ಷನ್, ಸಾಯೋದು. ನಾನು ಆ ಕ್ಷಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಜೈ. ಗ್ರೇಟ್ ಮಾಮ್, ಸಿಂಪ್ಲಿ ಸೂಪರ್. ಅದಕ್ಕೆ ನೀನು ಮಾಮ್ ಆಗಿರೋದು ಆ್ಯಂಡ್ ನಾನು ನಿನಗೆ ಸನ್ ಆಗಿರೋದು. ಕಲಿಯೋ ತುಂಬ ಇದೆ. ಇನ್ನೊಂದ್ಸಲ ಫೋನ್ ಮಾಡ್ರಿ. ಹಾಂ ಅಜ್ಜಿ, ನಾನು ಟ್ರೈ ಮಾಡ್ತೀನಿ ಅನ್ಸುತ್ತೆ. ಮತ್ತೆ ನಾಟ್ ರೀಚಬಲ್ಲೇ ಬರ್ತಾ ಇದೆ ಅಜ್ಜಿ. ಅಜ್ಜಿ, ನಾನೊಂದಪ್ಪ ಆನಂದಣ್ಣಂಗೆ ಫೋನ್ ಮಾಡಿಬಿಡ್ತೀನಿ. ಮಾಡು. ಅಜ್ಜಿ, ಅವ್ರಿಗೂ ಫೋನ್ ಸಿಗ್ತಾ ಇಲ್ಲ. ಅಯ್ಯೋ ದೇವ್ರೆ, ಏನಾಗಿದೆಯೋ ಏನೋ ಗೊತ್ತಾಗ್ತಾ ಇಲ್ವಲ್ಲಪ್ಪ. ತಪ್ಪಿಸ್ಕೊಂಡ್ಬಿಡ್ತೀರಾ? ಅದು ಹೆಂಗೆ ತಪ್ಪಿಸ್ಕೊಂತೀರಾ ಸಾರ್? ಏಯ್, ಯಾರೋ ನೀವೆಲ್ಲ? ನಾವು ಕಟ್ಗೆ ಕಡೆಯವರು. ಕೂಲಿ ತಗೊಂಡಿದ್ದೀವಿ, ಕೆಲಸ ಮಾಡಕ್ಕೆ ಬಂದಿದ್ದೀವಿ. ಏನು ಹಂಗೆ ನೋಡ್ತಿದ್ಯಾ? ಯಾರಾದರೂ ಬಂದು ನಿಮ್ಮನ್ನ ಕಾಪಾಡ್ಬಿಡ್ತಾರೆ ಅಂತನ? ಸುತ್ತ 30 ಕಿಲೋಮೀಟರ್ ಒಂದು ನರ್ಪಿಳ್ಳೆನೂ ಓಡಾಡಲ್ಲ. ನಿಮ್ಮನ್ನು ಕಾಪಾಡಕ ದೇವರೇ ಬರಬೇಕು. ಆಳ್ವದೈವ ಬಾಂಧವಂ ಖಂಡ ಖಂಡ ದಂಡ ಪಾಣಿ ವೀರಭದ್ರ ಕೇಶವಂ ಕೃತ್ಯಹೀನ ಕೀಚಕೂಟ ಗರ್ವಭಂಗ ತಾಂಡವಂ ನೀಲಕಂಠ ರುದ್ರರೂಪ ಸರ್ವಲೋಕ ರಕ್ಷಕಂ ಕೃಪಾಕರಂ ಕಠೋರ ಕಷ್ಟ ಕೃಷ್ಣ ಕರ್ಮನಾಶಕಂ ಮದಾಂಧ ಬಂಧರುಂಡ ಛೇದ ಭಕ್ತ ವೃಂದ ಪೋಷಿತಂ ಶಿವಂ ಶಿವಂ ಕೊಡ.